ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನಾನೊಂದೆರಡು ಔಷಧಗಳನ್ನು ಹೇಳಬೇಕು ಅಂತ ಮಾಡಿದ್ದೀನಿ ಇತ್ತೀಚೆಗೆ. ನಮ್ಮ ಜನರಿಗೆ ಎಲ್ಲರಿಗೂ ಸುಖ ಆಗಬೇಕು, ಅದರಿಂದ ಉಪಯೋಗ ಆಗಬೇಕು. ಅದನ್ನು ನಮ್ಮ ತಾಯಿಯವರು ಭಾಳ ಜನರಿಗೆ ಹೇಳ್ತಿದ್ರು. ಭಾಳಷ್ಟು ಔಷಧಗಳು ಊರಲ್ಲಿ ಜನ ಎಲ್ಲ ಬರ್ತಿದ್ರು. ಸಣ್ಣ ಕೂಸುಗಳಿಗೆ ಆಗಿರುವಂಥದ್ದು ತೊಂದರೆಗಳನ್ನು ಭಾಳಷ್ಟು ತಗೊಂಡು ಬರ್ತಿದ್ರು. ಅದರಲ್ಲಿ ಒಂದು ಅಂದರೆ ಈ ಸುಟ್ಟಿರುವಂಥ ಒಂದು ಪ್ರಸಂಗದೊಳಗೆ ಹೆಣ್ಮಕ್ಳು ಅಡುಗೆ ಮಾಡೋ ಕೂಡ ಸೆಕೆ ಹತ್ತಿರ್ತದೆ ನೋಡ್ರಿ. ಹಂಚ ತವಿ ಹತ್ತಿರ್ತದೆ, ಸೆಕೆ ಬಡಿತಿರ್ತದೆ. ಅವಾಗ ತಕ್ಷಣ ಅದಕ್ಕೆ ತುಪ್ಪ ಹಚ್ಚಿಬಿಡ್ಬೇಕು. ಆ ತುಪ್ಪ ಹಚ್ಚೋದ್ರಿಂದ ಒಮ್ಮೆಲೆ ಆ ಉರುಪ ಶಮನ ಆಗಿಬಿಡ್ತದೆ, ಕಡಿಮೆ ಆಗಿಬಿಡ್ತದೆ. ಹಾಗೆ ಭಾಳಷ್ಟು ಸುಟ್ಕೊಂಡಾಗ ಹೆಂಗೆ ಮಾಡ್ಬೇಕ್ರಿ ಅಂದ್ರೆ, ಬೇಗ ಎಲ್ಲರ ಯಾರ್ಯಾರ ಮನೆ ಒಳಗದ ತುಪ್ಪ ತೊಗೊಂಡು ಬರಬೇಕು. ಮೊದಲು ತಕ್ಷಣ ತುಪ್ಪ ಹಚ್ಚಬೇಕು. ಆಮೇಲೆ ತುಪ್ಪ ಬೆಲ್ಲ ಸುಟ್ಟಿದ್ದಕ್ಕೆ ಬಹಳ ಯೋಗ್ಯವಾದಂಥ ಒಂದು ಔಷಧಿ. ಆಮೇಲೆ ಆ ಬೆಲ್ಲ ಕುಟ್ಕೋತ ಕುಂತ್ರ ಹಚ್ಚಲಿಕ್ಕೆ ಲೇಟ್ ಆಗ್ತದೆ ನೋಡ್ರಿ. ಮೊದಲು ತುಪ್ಪ ಬಡಿಬೇಕು, ಅದನ್ನು ಕರಗಿಸಿ ಬಡಿಬೇಕು. ತುಪ್ಪ ಕರಗಿಸಿ ಬೇಗನೆ ಸುಟ್ಟ ಒಂದು ಸ್ಥಾನದೊಳಗೆಲ್ಲ ತುಪ್ಪ ಬಡಿಬೇಕು. ಆಮೇಲೆ ಸಣ್ಣಾಗಿ ಬೆಲ್ಲ ಕೊಟ್ಟು ಇನ್ನೊಂದು ಸ್ವಲ್ಪ ತುಪ್ಪ ಕಲಿಸಿ ಆಮೇಲೆ ನಿಧಾನ ಎಲ್ಲ ಕಡೆಗೂ ಕೂಡ ರಾಡಿ ಹಚ್ತಾ ಬರಬೇಕು. ಅದು ಸುಟ್ಟ ಮೇಲೆ ಕೂಡ ಭಾಳ ಹೊತ್ತು ಅದು ಒಳಗೆ ಇಳಿತಿರ್ತದೆ. ಸುಟ್ಟಿದ್ದು ಅದು ಒಳಗಿಳಿಯೋದನ್ನು ತಕ್ಷಣ ನಿಲ್ಲಿಸಿಬಿಟ್ಟು ಅದನ್ನೆಲ್ಲ ಅಲ್ಲಿ ರಕ್ತ ಸರಿ ಮಾಡ್ಕೋತಿರ್ತದೆ. ಅದಕ್ಕೆ ಅಂಥ ಒಂದು ಸುಟ್ಟು ಗಾಯಕ್ಕೆ ತುಪ್ಪ ಬೆಲ್ಲ ಬಹಳ ಒಂದು ಇಷ್ಟೊಂದು ಆನ್ ದಿ ಸ್ಪಾಟ್ ಕಡಿಮೆ ಮಾಡುವಂಥ ಒಂದು ಔಷಧಿ ಯಾವುದಾದ್ರೂ ಇದ್ದರೆ ಸುಟ್ಟಿದ್ದಕ್ಕೆ ತುಪ್ಪ ಬೆಲ್ಲ ಅಂತ ಹೇಳ್ಬೋದು. ಅಂಥ ತುಪ್ಪ ತಕ್ಷಣ ನಾವು ತುಪ್ಪದಲ್ಲಿ ಭಾಳಷ್ಟು ಒಂದು ಸುಟ್ಟಿದ್ದನ್ನು ಗುಣ ಮಾಡುವಂಥ ಅದರಲ್ಲಿ ಆ ಒಂದು ಗುಣವಿಶೇಷತೆಗಳು ತುಪ್ಪದಾಗ ಭಾಳ ಅದ. ಅದರ ಜೊತೆಗೆ ಬೆಲ್ಲ ಕೂಡ್ತಂದ್ರೆ ಅದು ಸುಟ್ಟಿದ್ದು ಗುಳಿ ಕೂಡ ಹೇಳೋದಿಲ್ಲ, ಅಲ್ಲಿ ಗಾಯ ಕೂಡ ಉಳಿಯೋದಿಲ್ಲ. ಅಷ್ಟೊಂದು ತೀವ್ರಗತಿಯಲ್ಲಿ ಪರಿಣಾಮಕಾರಿಯಾಗಿ ಅದು ತನ್ನ ಕೆಲಸ ಮಾಡ್ತದೆ. ಅದಕ್ಕೆ ಅಂಥ ಸುಟ್ಟಿದ್ದಕ್ಕೆ ತುಪ್ಪ ಬೆಲ್ಲ ಹಚ್ಚೋದನ್ನು ನಾವು ಯಾವಾಗಲೂ ನೆನಪಿಟ್ಟು, ಯಾರಿಗಾದರೂ ಸುಟ್ಟಿದ್ರೆ ಭಾಳಷ್ಟು ಸುಟ್ಟಿದ್ರು ಕೂಡ ನೋಡಿರಿ, ದವಾಖಾನೆಯೊಳಗೆ 15 ದಿನ ಬಿದ್ದು ಸಾಯ್ತವೆ. ಆಮೇಲೆ ತಿಂಗಳ ಅಲ್ಲಿಯೇ ಅವರು ಅವ್ರು ಮಾಡುವಂಥ ಒಂದು ಆ ಚಿಕಿತ್ಸೆ, ಆ ಹಿಂಸೆ ತಾಳಿ ಕೊನೆ ಉಸಿರೆಳಿತಾವೆ. ಅದಕ್ಕೆ ಅಂಥ ಒಂದು ಸುಟ್ಟಂಥ ಒಂದು ವ್ಯಕ್ತಿಗಳಿಗೆ ಈ ತುಪ್ಪ ಬೆಲ್ಲ ಬಹಳಷ್ಟು ದೊಡ್ಡ ಪರಿಣಾಮಕಾರಿಯಾಗಿರುವಂಥ ಒಂದು ಔಷಧಿ ಅಂತ ಹೇಳ್ಬೋದು. ಅಂಥ ಒಂದು ತುಪ್ಪ ತಕ್ಷಣ ಹಚ್ಚಿಬಿಟ್ಟು ನಾವು ಮನೆಯೊಳಗೆ ಬರೀ ತುಪ್ಪ ಹಚ್ಕೊಂಡ್ರೂ ಕೂಡ ಉರುಪು ಕಡಿಮೆ ಆಗಿಬಿಡ್ತದೆ ರೀ, ಕೈ ಸೆಕೆ ಹತ್ತದ್ರಿ. ಅದಕ್ಕೆ ಎಲ್ಲಾದರೂ ಕೆಂಡ ಮೇಲೆ ಕಾಲಿಟ್ಟೆವು, ಏನಾದರೂ ಒಂದು ಕೈ ಅಡುಗೆ ಮಾಡಾಗ ಸುಡ್ತಿರ್ತಾವೆ ನೋಡ್ರಿ. ಅವಾಗ ಒಲೆಯಾಗ ಅಡುಗೆ ಮಾಡೋರಿಗೆ ಭಾಳ ಸುಡ್ತಿದ್ದು. ಈಗ ಸ್ವಲ್ಪರೇ ಸೆಕೆಗಳು ಹತ್ತಿರ್ತಾವೆ ಹೆಣ್ಮಕ್ಳಿಗೆ. ಆವಾಗ ತಕ್ಷಣ ತುಪ್ಪ ಹಚ್ಚಿಬಿಟ್ರೆ ಆ ಸೆಕೆ ಬಡ್ದಿದ್ದು ಉರುಪು ಏನದ ಅದು ತಕ್ಷಣ ಕಡಿಮೆ ಆಗಿಬಿಡ್ತದೆ ಸ್ವಲ್ಪ ಹೊತ್ತಿನಾಗ. ಅದಕ್ಕೆ ಅಂಥ ಒಂದು ತುಪ್ಪ ಬೆಲ್ಲ ಈ ಸುಟ್ಟ ಗಾಯಕ್ಕೆ, ಈ ಸುಟ್ಟಿದ್ದಕ್ಕೆ ಹಚ್ಚುವಂಥದ್ದು ಒಂದು ಪರಿಣಾಮಕಾರಿಯಾದಂಥ ಔಷಧಿ ಅಂತ ಈ ಪ್ರಸಂಗದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದನ್ನು ಎಲ್ಲರೂ ಯೂಸ್ ಮಾಡಬೇಕು, ಉಪಯೋಗ ಮಾಡಿ ನೋಡಬೇಕು ಅಂತ ಎಲ್ಲರಲ್ಲಿ ಕಳಕಳಿಯ ವಿನಂತಿ. ಕೇಳಿದಂಥ ಎಲ್ಲರಿಗೂ ಕೂಡ ಶರಣು.